ವೆಲ್ಕಮ್ ಟು ಮ್ಯಾಥಮೆಟಿಕ್ಸ್ ವಿಡಿಯೋ ಕ್ಲಾಸ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಕ್ಲಾಸ್ಗೆ ಸ್ವಾಗತ. ಇವತ್ತು SSLCಯಲ್ಲಿ ಮೊದಲನೇ ಪಾಠ ಅರಿಥಮೆಟಿಕ್ ಪ್ರೋಗ್ರೆಷನ್. ಅದರಲ್ಲಿ ಎರಡನೇ ಪಾರ್ಟ್ ಬಿಟ್ಟು ಹೋಗಿತ್ತು, ಅದನ್ನ ಮಾಡಿರಲಿಲ್ಲ. ಅದನ್ನ ಇವತ್ತು ಮಾಡ್ತಿದ್ದೀನಿ. ಯಾರಂದರೆ ಸಮ್ ಆಫ್ ದ nth ಟರ್ಮ್ಸ್ ಆಫ್ AP ಅಂತೇಳಿ. ಸೊ ಅದಕ್ಕಿಂತ ಮೊದಲಾಗಿ ನಾನು AP ಅಂತ ಹೇಳಿದ್ರೆ ಏನು ಅಂತ ಒಂದ್ಸಲ ನೆನಪು ಮಾಡಿಸ್ತೀನಿ. 1, 4, 7 ಈ ಥರ ಬರಿತಾ ಹೋದರೆ ಮೂರು ಕೂಡಿಸ್ತಾ ಹೋಗಿದ್ದೀನಿ. 10, 13 ಈ ಥರ ಒಂದಿಷ್ಟು ನಂಬರ್ಸ್ನ ಸೀಕ್ವೆನ್ಸಲ್ಲಿ ಬರೆದ್ರೆ ಇದಕ್ಕೆ ನಾವು ಅರಿಥಮೆಟಿಕ್ ಪ್ರೋಗ್ರೆಷನ್ AP ಅಂತ ಕರಿತೇವೆ. ಫಸ್ಟ್ ಟರ್ಮ್ ಇದರಲ್ಲಿ ಫಸ್ಟ್ ಟರ್ಮ್ ಯಾವುದು? 1. ಕಾಮನ್ ಡಿಫರೆನ್ಸ್ 4 - 1 is 3. ನೆಕ್ಸ್ಟ್ ಇಲ್ಲಿ ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ಫೋರ್ತ್ ಟರ್ಮ್, ಫಿಫ್ತ್ ಟರ್ಮ್ ಹೀಗೆ ನಂಬರ್ಸು ಹೋಗ್ತಾ ಇರ್ತವೆ. ಸೊ ಫಸ್ಟ್ ಟರ್ಮ್, ಈಗ ನನಗೆ 10ನೇ ಟರ್ಮ್ ಎಷ್ಟು ಅಂತ ಏನಾದರೂ ಕೇಳಿದರೆ A10 ಅನ್ನು ಕಂಡುಹಿಡಿಬೇಕು. ಅದಕ್ಕೆ ನಮ್ಮ ಹತ್ರ ಒಂದು ಫಾರ್ಮುಲಾ ಇದೆ. AN = A + n - 1 × D. ಇದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೀವಿ. ಯಾವುದೇ ಒಂದು AP ಕೊಟ್ಟರು ಅದರಲ್ಲಿ ಯಾವುದೋ ಒಂದು ಪ್ಲೇಸಿನ ನಂಬರ್ ಎಷ್ಟು. ಈಗ ಫಸ್ಟ್ ಪ್ಲೇಸಲ್ಲಿ 1 ಇದೆ, ಸೆಕೆಂಡ್ ಪ್ಲೇಸಲ್ಲಿ 4 ಇದೆ, ಮೂರನೇ ಪ್ಲೇಸಲ್ಲಿ 7 ಇದೆ, 5ನೇ ಪ್ಲೇಸಲ್ಲಿ 13 ಇದೆ. ಹಾಗೆ ಯಾವುದೋ ಒಂದು ಪ್ಲೇಸಲ್ಲಿ ಎಷ್ಟನೇ ಪ್ಲೇಸ್ ಅದು ಗೊತ್ತಿಲ್ಲ, n-ನೇ ಪ್ಲೇಸಲ್ಲಿ ಯಾವ ನಂಬರ್ ಇದೆ ಅಂತ ಕಂಡುಹಿಡಿಯೋದಕ್ಕೆ ಸೂತ್ರ ಇರೋದು. ಉದಾಹರಣೆಗೆ 10ನೇ ಪ್ಲೇಸಲ್ಲಿ ಯಾವ ನಂಬರ್ ಇದೆ? ಇದು n ಪ್ಲೇಸಲ್ಲಿ 10 ಇದೆ. ಅದಕ್ಕೆ ಸೂತ್ರ ಏನಾಯಿತು? A + 10 - 1 × D. ದಟ್ ಈಸ್ A ಅಂದರೆ ಎಷ್ಟಿಲ್ಲಿ? 1 + 9 × D ಅಂದರೆ 3. 1 + 27 ದಟ್ ಈಸ್ 28. ಇದರ ಅರ್ಥ ನೀವು ಹೀಗೆ ಬರಿತಾ ಹೋದರೆ 10ನೇ ಪ್ಲೇಸಲ್ಲಿ 28 ಸಿಗುತ್ತೆ ಅಂತ ಹೇಳಿ ಅರ್ಥ. ಸೊ ಇದು n-ನೇ ಪ್ಲೇಸಲ್ಲಿ ಇರುವ ನಂಬರನ್ನು ಕಂಡುಹಿಡಲಿಕ್ಕಿರುವಂಥ ಸೂತ್ರ. ಇದಿಷ್ಟು 1ನೇ ಭಾಗದಲ್ಲಿ ನಾವು ನೋಡಿದ್ವಿ. ಈಗ ಇದೇ ರೀತಿ 1, 4, 7 ಹೀಗೆ ಕೂಡಿಸ್ತಾ ಇಲ್ಲಿಂದ ಇಲ್ಲಿ ಎಷ್ಟು ಟರ್ಮ್ ಇದೆ? 10 ಟರ್ಮ್ ಇದೆ, ಸರಿನಾ? 10ನೇ ಟರ್ಮ್ನ ನಂಬರ್ ಎಷ್ಟು? AN ಎಷ್ಟಿದು? A10 28 ಅಂತ ಬರ್ತಿದ್ನಲ್ಲ, ಇದು ಫಸ್ಟ್ ಟರ್ಮ್ A1 ಅಥವಾ A. ಇದು ಸೆಕೆಂಡ್ ಟರ್ಮ್ A2 ಅಂತ ಬರಿತಾ ಹೋದರೆ ಇಲ್ಲಿಂದ ಇಲ್ಲಿಗೆ ಇವಿಷ್ಟನ್ನ ಕೂಡಿಸಿದ್ರೆ ಎಷ್ಟು? ಕೂಡಿಸಿ ಹೇಳ್ತೀರಾ? 1 + 4 5, 5 + 7 12 ಹೀಗೆ ಕೂಡಿಸ್ತಾ ಹೋಗ್ಬೇಕು. ಆ ಥರ ಕೂಡಿಸೋದಕ್ಕೆ ನಮ್ಮ ಹತ್ರ ಫಾರ್ಮುಲಾ ಇದ್ದಾವೆ. ಸೊ ದಟ್ ಈಸ್ ಸಮ್ ಆಫ್ n ಟರ್ಮ್ಸ್ ಆಫ್ AP. ಅಂದರೆ ಇಲ್ಲಿಂದ ಇಲ್ಲಿಗೆ n ಟರ್ಮ್ಸ್ ಇದಾವೆ. n ಅಂದರೆ 10 ಈ ಲೆಕ್ಕದಲ್ಲಿ. ಇಲ್ಲಿಂದ ಇಲ್ಲಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ n ಅನ್ನು ಬರ್ಕೋತೀವಿ. ಇಲ್ಲಿಂದ ಇಲ್ಲಿಗೆ ಇರುವಂತಹ ನಂಬರ್ಗಳ ಮೊತ್ತ ಎಷ್ಟು? ನಂಬರ್ಗಳ ಮೊತ್ತ ಹೇಗೆ ಕಂಡುಹಿಡಿಯೋದು ಕೇಳೋದಕ್ಕೆ ಸೂತ್ರ ಇದೆ. ಇಲ್ಲಿ ಎಷ್ಟನೇ ಪದ ಇದು? 10ನೇ ಪದಕ್ಕೆ A10 ಅಥವಾ AN ಅನ್ನು ಬರ್ತಾಗೆ ಸಮ್ಗೆ ಫಾರ್ಮುಲಾ SN. ಏನು? SN. ಎಸ್ ಅಂದ್ರೆ ಏನು? ಸಮ್. ತುಂಬಾ ಇಂಪಾರ್ಟೆಂಟ್. ಫೈಂಡ್ ದ ಸಮ್ ಅಂತೇಳಿ ಕ್ವಶನ್ ಇದ್ರೆ ಮಾತ್ರ SN ಸೂತ್ರ ಹಾಕಬೇಕು. nth ಟರ್ಮ್ ಅಂತೇಳಿ ಎಲ್ಲ ಬಂದಾಗ ನಾವು AN ಸೂತ್ರ ಹಾಕಬೇಕು. ಇದನ್ನ ನಾವು ಗಮನಿಸಬೇಕಾಗುತ್ತೆ. ಸೂತ್ರ ಹೇಗಿದೆ? n/2 2A + n - 1 × D. ಇನ್ನೊಂದ್ಸಲ ಬರಿತೀನಿ. SN = n/2 2A + n - 1 × D. ಇಲ್ಲಿ ಬ್ರಾಕೆಟ್ ಹಾಕಬೇಕಿತ್ತು. ಸೊ SN = n/2 × 2A ಇಂಟು ಇದು ಬ್ರಾಕೆಟ್ ಅಂದರೆ ಇಂಟು, ಅಂದರೆ ಇದಿಷ್ಟನ್ನು ಸಿಂಪ್ಲಿಫೈ ಮಾಡಿ ನೀವು n/2 ಗುಣಿಸ್ಬೇಕಂತ ಅರ್ಥ. 2A + n - 1 × D. n - 1 ಅಂದರೆ ಒಂದು ನಂಬರ್ ಬರುತ್ತೆ, ಅದಕ್ಕೆ D ಇಂದ ಗುಣಿಸ್ಬೇಕು. D ಅಂದರೆ ಇಲ್ಲಿ ನಮಗೆ ಹಿಂದಿನ ಲೆಕ್ಕದಲ್ಲಿ 3 ಅಂತ ಬಂತಲ್ಲ, ಹಾಗೆ ಅದನ್ನ ಸಿಂಪ್ಲಿಫೈ ಮಾಡಿ 2 × A ಇದೆಲ್ಲ ಸಿಂಪ್ಲಿಫೈ ಮಾಡಿ ನೆಕ್ಸ್ಟ್ n/2 ಮಾಡಿ ಲೆಕ್ಕ ಗುಣಿಸಿದರೆ ನಮಗೆ ಉತ್ತರ ಬರುತ್ತೆ. ಇದು ಯಾವ ಥರ ಲೆಕ್ಕಕ್ಕೆ? A1, A2, A3 ಈಗ AN ಅಂತ ಗೊತ್ತಿದ್ದು ನಮಗೆ ಒಂದು 2-3 ನಂಬರ್ ಗೊತ್ತಿದ್ರೆ ಮಾತ್ರ. n ಅಂತ ಹೇಳಿದ್ರೆ ಎಷ್ಟು ನಂಬರ್ ಕೂಡ್ಸಕ್ಕೆ ಹೇಳಿದ್ದಾರೆ ಅದು ಗೊತ್ತಿದ್ರೆ, ಫಸ್ಟ್ ಟರ್ಮ್ ಎಷ್ಟು, ಕಾಮನ್ ಡಿಫರೆನ್ಸ್ ಎಷ್ಟು ಅಂತ ಗೊತ್ತಿದ್ರೆ ಈ ಸೂತ್ರ ಹಾಕೋದು. ಇನ್ನು ಕೆಲವು ಲೆಕ್ಕದಲ್ಲಿ, ಉದಾಹರಣೆಗೆ ಈ ಮೇನ್ ಲೆಕ್ಕನೇ ತೋರಿಸ್ತೀನಿ. 1 + 4 + 7 + 28 ಇಲ್ಲಿಂದ ಇಲ್ಲಿವರೆಗೆ ಕೂಡಿಸಿ ಅಂತ ಹೇಳ್ತಾರೆ. ಆವಾಗ ನಮ್ಗೆ ಇನ್ನೊಂದು ಸೂತ್ರ ಹಾಕ್ತೀವಿ. SN = n/2 A + L ಅಂತ ಹಾಕ್ತೀವಿ. ಮೇಲಿನ ಲೆಕ್ಕಕ್ಕೂ ಇದಕ್ಕೆ ಏನು ವ್ಯತ್ಯಾಸ? ಸೂತ್ರಕ್ಕೆ ವ್ಯತ್ಯಾಸ ನಿಮ್ಗೆ ಕಾಣ್ತಿದೆ. ಇಲ್ಲಿ 2A + n - 1 × D ಇದೆ, ಇಲ್ಲಿ ಬರೀ A + L ಅಂತಿದೆ. ಏನು ಡಿಫ್ರೆನ್ಸ್ ಅಂದರೆ ಈ ಲೆಕ್ಕದಲ್ಲಿ, ಮೇಲಿನ ಲೆಕ್ಕದಲ್ಲಿ ಇದು ಗೊತ್ತಿರೋದಿಲ್ಲ. ಈ ಲೆಕ್ಕಕ್ಕೆ ಹೇಗಿರುತ್ತೆ ಕ್ವಶನ್ನು? ಇನ್ ದಿಸ್ AP ನಾನು ಕೊನೆಗೆ ಲೆಕ್ಕ ಮಾಡ್ತೀನಿ.
ಫೈಂಡ್ ದ ಸಮ್ ಆಫ್ ಫಸ್ಟ್ 10 ಟರ್ಮ್ಸ್ ಅಂತ ಹೇಳ್ತಾರೆ. 10 ಟರ್ಮ್ಗಳನ್ನ ಕೂಡಿಸಿ ಅಂತ ಹೇಳ್ತಾರೆ. ಅಂದ್ರೆ ಎನ್ ಅವರೇ ಕೊಟ್ಟಿದ್ದಾರೆ. ಬಟ್ ಇಂಥ ಲೆಕ್ಕದಲ್ಲಿ ಏನು ಗೊತ್ತಾ, ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಟರ್ಮ್ ಇದೆ, ಮೇಲ್ಗಡೆ ನಮ್ಗೆ ಗೊತ್ತಿರಕ್ಕೆ ಹೋಗಿ 10 ಟರ್ಮ್ ಇದೆ. ಗೊತ್ತಿಲ್ಲ ಅಂತಿದ್ರೆ ಹೀಗೆ ಕೊಡ್ತಾರೆ. ಈ ಥರದ ಒಂದು ಲೆಕ್ಕ ಕೊಡ್ತೀನಿ ನಾನು ಕೊನೆಗೆ. ಇದಿಷ್ಟು ಕೂಡಿಸ್ಬೇಕು, 28 ತನಕ ಕೂಡಿಸ್ಬೇಕು. ಹಾಗಾಗಿ ನಾವು 1, 4, 7, 12 ಅದೇನೋ ಹೀಗೆ ಹೀಗೆ ಮಾಡ್ತಾ ಹೋಗಿ 28 ಎಷ್ಟನೇದು ಅಂತ ಕಂಡುಹಿಡಿಯೋದಾ? ಅಲ್ಲ. ಸೊ n/2 n ಅಂತ ಹೇಳಿದ್ರೆ ಏನು, ಎಷ್ಟು ಟರ್ಮ್ಗಳಿದಾವೋ ಅದು n. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು ಟರ್ಮ್ ಇದೆ ಅದನ್ನು ನಾವು an = a + n - 1 × d ಹಾಕ್ಕೊಂಡು ಕಂಡಿಡ್ಕೋಬೇಕು. ನಂತರ ಆ n ಅನ್ನು ಇಲ್ಲಿ ಹಾಕಬೇಕು. ಇಲ್ಲಿಂದ ಇಲ್ಲಿ ಎಷ್ಟು ಟರ್ಮ್ ಇದೆ ಅಂತ ಕೇಳಿದ್ರೆ ನೀವು ಬೇಕಿದ್ರೆ ಹೋಮ್ವರ್ಕ್ ಅನ್ನು ನೀವು ಫಸ್ಟ್ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಅಥವಾ ನೀವು ಹೋಮ್ವರ್ಕ್ ಮಾಡಿದ್ರೆ ಗೊತ್ತಾಗುತ್ತೆ. ಹೌ ಮೆನಿ ಟರ್ಮ್ಸ್ ಆರ್ ದೇರ್ ಹಿಯರ್ ಅಂತೇಳಿ ಲೆಕ್ಕಗಳನ್ನು ಕೊಟ್ಟಿದ್ದೀನಿ ನಾನು. ಹೌ ಮೆನಿ ಟರ್ಮ್ಸ್ ಹಿಯರ್ ಅಂತೇಳಿ ಆವಾಗ n ನ ಬೆಲೆ ಕಂಡುಹಿಡಿದ್ರಿ ನೀವು ಚೆಕ್ ಮಾಡಿ. ಆ ರೀತಿಯಲ್ಲಿ n ಕಂಡುಹಿಡಿಬೇಕು. ನೆಕ್ಸ್ಟ್ ಇಲ್ಲಿ ಹಾಕಬೇಕು. ಎ ಅಂತ ಹೇಳಿದ್ರೆ ಫಸ್ಟ್ ಟರ್ಮು, ಎಲ್ ಅಂತ ಹೇಳಿದ್ರೆ ಲಾಸ್ಟ್ ಟರ್ಮ್. ಎಲ್ ಅಂದ್ರೆ ಲಾಸ್ಟ್, ಎಲ್. ಸೊ ಫಸ್ಟ್ ಟರ್ಮ್ ಲಾಸ್ಟ್ ಟರ್ಮ್ ಗೊತ್ತಿದ್ರೆ n ಕಂಡುಹಿಡಿದು ಸಿಂಪಲ್ ಆದಂತ ಒಂದು ಫಾರ್ಮುಲಾ ಬಳಸ್ಕೋಬಹುದು. ಇದು ಸಿಂಪಲ್ ಆಗಿದೆ ಹೌದು, ಬಟ್ ಇಲ್ಲಿ n ಗೊತ್ತಿರೋದಿಲ್ಲ, ನೀವು ಈ ಸೂತ್ರ ಹಾಕೊಂಡು ಮಾಡಬೇಕಾಗುತ್ತೆ. ಇದು 3 ಮಾರ್ಕಿಗೆಲ್ಲ ಕೇಳಿದ್ದಾರೆ. ಇನ್ನೊಂದು ಸೂತ್ರ ಇದೆ, ನ್ಯಾಚುರಲ್ ನಂಬರ್ಸ್ ಕೂಡಿಸಿದ್ರೆ ನ್ಯಾಚುರಲ್ ನಂಬರ್ಸ್ ಅಥವಾ ಪಾಸಿಟಿವ್ ನಂಬರ್ಸ್, ಪಾಸಿಟಿವ್ ಇಂಟಿಜರ್ಸ್ ಅಂತ ಕರಿತೇವೆ ನಾವು, ಇಂಟಿಜರ್ಸ್. ಈಗ ಪಾಸಿಟಿವ್ ಇಂಟಿಜರ್ ಅಂದ್ರೆ 1, 2, 3, 4 ಹೀಗೆ ಕೂಡಿಸ್ತಾ ಹೋಗ್ಬೇಕು. ಎಲ್ಲಿವರೆಗೆ? 50 ಕೂಡಿಸಿ ಅಂತ ಬಂದ್ರೆ ಯಾವಾಗ 1, 2, 3, 4 ಅಂತ ಸ್ಟಾರ್ಟ್ ಆಗುತ್ತೋ ಆವಾಗ ನಮ್ಗೆ ಮತ್ತೊಂದು ಸೂತ್ರ ಬರುತ್ತೆ, n × n + 1 / 2 ಅಂತೇಳಿ. ಇದು ಹೇಗೆ ಬಂತು ಅಂದ್ರೆ ಇದೇ ಸೂತ್ರದ ಮೇಲೆ n ಗೆ 1, a ಗೆ 1 ಹಾಕಿ, d ಗೆ 1 ಹಾಕಿ ಎಲ್ಲ ಲೆಕ್ಕ ಮಾಡಿದಾಗ ಬರುತ್ತೆ ಇದು ಸೂತ್ರ. ಆಯ್ತಾ? ಸೊ ಇದು ಯಾವ ಸೂತ್ರ? ನ್ಯಾಚುರಲ್ ನಂಬರ್ಗಳ ಮೊತ್ತ. ನ್ಯಾಚುರಲ್ ನಂಬರ್ 5, 6, 7 ಅಂತ ನೀವು 5ರಿಂದ ಶುರು ಮಾಡ್ಕೊಂಡೋದ್ರೆ ಈ ಸೂತ್ರ ಆಗೋದಿಲ್ಲ. 1ರಿಂದ ಶುರು ಮಾಡಿದ್ರೆ ಮಾತ್ರ ಈ ಸೂತ್ರ ಆಗುತ್ತೆ. ನೆಕ್ಸ್ಟ್ ಆಡ್ ನಂಬರ್ಸ್ ಸೂತ್ರ ಇದೆ. ಆಡ್ ನಂಬರ್ಸ್ ಅನ್ನ ನೀವು ಕೂಡಿಸಿದ್ರೆ ಸೂತ್ರ ಏನು? n². ತುಂಬಾ ಸುಲಭದ ಸೂತ್ರ ಇದು. ಇದನ್ನ ನಾವು 8ನೇ ಕ್ಲಾಸಲ್ಲಿ ಕಲ್ತಿದ್ವಿ, ನೆನಪಿದೆಯಾ ನಿಮಗೆ? 1 + 3 + 5 ಹೀಗೆ ಕೂಡಿಸ್ತಾ ಹೋದ್ರೆ 3 ನಂಬರ್ ಕೂಡಿಸಿದ್ರೆ ಎಷ್ಟಾಗುತ್ತೆ ಉತ್ತರ ಹೇಳಿ? 1, 2, 3 ಇವು 3 ಕೂಡಿಸಿದ್ರೆ 1, 3 ಎಷ್ಟು? 4, 4, 5, 9. ಸೊ 3 ನಂಬರ್ನ ಕೂಡಿಸಿದ್ರೆ ಉತ್ತರ ಎಷ್ಟಾಯ್ತು? 9. ಎರಡೇ ನಂಬರ್ ಕೂಡಿಸಿ, 1, 3 ಎಷ್ಟು? 4, 2² 4. ನೀವು 4 ನಂಬರ್ ಕೂಡಿಸಿ, 1 + 3 + 5 + 7 ಕೂಡಿಸಿದ್ರೆ 16 ಬರುತ್ತೆ. ಇದು 4². ಅಂದ್ರೆ ನೀವು ಎಷ್ಟು ನಂಬರ್ ಕೂಡಿಸ್ತೀವೋ ಆಡ್ ನಂಬರ್ ಅದರ ಸ್ಕ್ವೇರ್ ಆಗಿರುತ್ತೆ. ನೀವು 10 ನಂಬರ್ ಕೂಡಿಸಿದ್ರೆ 1, 3, 5, 7, 9 ಈ ತರ 10 ನಂಬರ್ ಕೂಡಿಸಿದ್ರೆ 19 ತನಕ ಕೂಡಿಸಿದ್ರೆ 10² 100 ಉತ್ತರ ಬಂದ್ಬಿಡುತ್ತೆ. ಇದು ನಾವು 8ನೇ ಕ್ಲಾಸಲ್ಲಿ ನೋಡಿದೀವಿ. ಆದ್ರಿಂದ ನ್ಯಾಚುರಲ್ ನಂಬರ್ ಸೂತ್ರ ಹೀಗಿದೆ. ಈವನ್ ನಂಬರ್ಸ್ ಫಾರ್ಮುಲಾ Sn is ಈವನ್ ನಂಬರ್ ಅಂದ್ರೆ 2, 4, 8 ಅದು ಸೂತ್ರ n × n + 1 ಅಂತ. ಸೊ ಇವಿಷ್ಟು ಸೂತ್ರ ಇದೆ. ನಾವು ಇಂಪಾರ್ಟೆಂಟ್ ಅಲ್ಲ, ಇದು ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಬರ್ತವೆ. ಇವು 3 ಫಾರ್ಮುಲಾ ಇಂಪಾರ್ಟೆಂಟ್ ಆಗುತ್ತೆ. ಸರಿನಾ? ಸೊ ಇದು ಮೇನ್ ಸೂತ್ರ, n/2 2a + n - 1 × d. ಲಾಸ್ಟ್ ಟರ್ಮ್ ಗೊತ್ತಿದ್ರೆ a + l ಬರುತ್ತೆ. ನ್ಯಾಚುರಲ್ ನಂಬರಿಗೆ ಈ ಫಾರ್ಮುಲಾ, ಇನ್ನೊಂದು ಈ ಫಾರ್ಮುಲಾ. ಸರಿನಾ? ಸೊ ಇವೆಲ್ಲ ಸೂತ್ರಗಳ ಬಗ್ಗೆ ಒಂದೊಂದು 2 ಲೆಕ್ಕ ಮಾಡ್ತಾ ಹೋಗ್ತೀನಿ. ಸ್ವಲ್ಪ ಲೆಂತಿ ಆಗುತ್ತೆ, ನೋಡೋಣ. ನಾನು ಮಾಮೂಲಿ ಸ್ಪೀಡಲ್ಲೇ ಮಾಡ್ತಾ ಹೋಗ್ತೀನಿ. ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸಲಿ ಅದನ್ನ ರಿವೈಂಡ್ ಮಾಡಿ ನೋಡಿ. ಪುನಃ ಎಕ್ಸ್ಪ್ಲೈನ್ ಮಾಡೋದಿಲ್ಲ. ಫಸ್ಟ್ ಪ್ರಾಬ್ಲಮ್ ಟೆಕ್ಸ್ಟ್ ಬುಕ್ ಲೆಕ್ಕ ಇದೆ, ಅದನ್ನೇ ಮಾಡ್ತೀನಿ. ಫೈಂಡ್ ದ ಸಮ್ ಆಫ್ AP 2, 7, 12 ... up to 20 ಟರ್ಮ್ಸ್. 20 ಟರ್ಮ್ಗಳ ಮೊತ್ತವನ್ನು ಕಂಡುಹಿಡಿಯಿರಿ. AP ಯಾವುದು? 2, 7, 12, 17 ಹೀಗೆ ಹೋಗ್ತಾ ಹೋಗುತ್ತೆ. ಹಾಗೆ ಇದು 1ನೇದು, 2ನೇದು, 3ನೇದು ಹೀಗೆ 20 ಬರೆದ್ರೆ ಅದಿಷ್ಟನ್ನು ಕೂಡಿಸ್ಬೇಕು. ಸೂತ್ರ ಏನು? Sn n/2 2a + n - 1 × d. ಯಾವತ್ತೂ ಅಷ್ಟೇ ಸೂತ್ರ ಬರೆದಾದ್ಮೇಲೆ ನಮ್ಗೆ ಏನೆಲ್ಲ ಗೊತ್ತಿದೆ ಬರ್ಕೋಬೇಕು. ಇಲ್ಲಿಂದ ಶುರು ಮಾಡಿ 20 ಟರ್ಮ್ ಅನ್ನ ಬರ್ಕೊಂಡ್ರೆ ಮೊತ್ತ ಎಷ್ಟು ಅಂತ ಕೇಳಿದ್ರೆ, ಫಸ್ಟ್ a ಅಂದ್ರೆ ಎಷ್ಟು? a ಅಂದ್ರೆ ಇಲ್ಲಿ 2 ಇದೆ. d ಅಂದ್ರೆ ಎಷ್ಟು? 7 - 2 5. n ಅಂದ್ರೆ ಎಷ್ಟು? ಈ ಲೆಕ್ಕದಲ್ಲಿ ಕೊಟ್ಟಿದ್ದಾರೆ 20. ಎಲ್ಲಿವರೆಗೆ ಕೂಡಿಸ್ಬೇಕು? 20 ನಂಬರ್ಸ್ ಕೂಡಿಸ್ಬೇಕು. 20ರವರೆಗಲ್ಲ, 20 ನಂಬರ್ಸ್ ಕೂಡಿಸ್ಬೇಕು. ಇದನ್ನ ಫಾರ್ಮುಲಾಕ್ಕೆ ಹಾಕುವ S20 ಅಂತ ಬರ್ಕೋಬೇಕು ಇಲ್ಲಿ.
ಎಸ್ 20, ಯಾಕಂದರೆ ಎನ್ ಅಂದರೆ 20. 20/2 2 ಇಂಟು ಎ ಅಂದರೆ ಎಷ್ಟು 2 ಪ್ಲಸ್ ಎನ್ ಮೈನಸ್ 1 ಅಂದರೆ 20 ಮೈನಸ್ 1 19. ನಾನು ಸೀದಾ ಬರ್ಕೊತೀನಿ. ಡಿ ಅಂದರೆ ಎಷ್ಟು? ಡಿ ಅಂದರೆ 5. ಈಗ ಸಿಂಪ್ಲಿಫೈ ಮಾಡೋಣ. ಟೂ ಒನ್ಸ 2 ಟೆನ್ಸ, ಇಲ್ಲಿ 10 ಆಯಿತು. 2 2 4 ಪ್ಲಸ್ 19. ಇಲ್ಲಿ ನಮ್ಮ ಕೆಲಸದಲ್ಲಿ ಮಗ್ಗಿನೇ ಬರೋದಿಲ್ಲ ಅಲ್ವಾ? 95. 25 100, 19 ಅಂದರೆ 5 ಕಮ್ಮಿ. ಸರಿನಾ? ಇದನ್ನು ನೋಡಿ, ಚಾಕ್ಲೇಟ್ ಹಂಚು ಲೆಕ್ಕ ಮಾಡೋದಲ್ಲ, ನಮಗೆ ಕೂಡ್ಸೋಕೆ ಬರುತ್ತಾನೆ. ಇದನ್ನ 99 ಕೂಡಿಸಿದ್ರೆ ಎಷ್ಟಾಯಿತು? ಗುಣಿಸಿದ್ರೆ 990 ಆಯಿತು. ಆಯ್ತಲ್ವಾ? ನೆಕ್ಸ್ಟ್ ಲೆಕ್ಕ ನೋಡೋಣ. ಇನ್ನೊಂದು ಲೆಕ್ಕ, ಎರಡನೇ ಲೆಕ್ಕ ನೋಡೋಣ. ಟೆಕ್ಸ್ಟ್ ಬುಕ್ಕಲ್ಲಿ ಲೆಕ್ಕಗಳಿದ್ದಾವೆ. ಎ ಈಸ್ ಈಕ್ವಲ್ ಟು 5, ಡಿ ಈಸ್ ಈಕ್ವಲ್ ಟು 3, ಎ ಎನ್ ಈಸ್ ಈಕ್ವಲ್ ಟು 50. Find n and Sn. ಇದೊಂದು ಲೆಕ್ಕ ಇದೆ. ಏನಲ್ಲಿ ಕೊಟ್ಟಿದ್ದಾರೆ? ಎ ಪಿನೇ ಕೊಟ್ಟಿಲ್ಲ ಅಲ್ವಾ? ಬಟ್ ಎ ಡಿ ಎಲ್ಲ ಕೊಟ್ಟಿದ್ದಾರೆ. ಎನ್ ಅಂದರೆ ಎಷ್ಟು ಗೊತ್ತಿಲ್ಲ, ಫೈಂಡ್ ಔಟ್ ಮಾಡಬೇಕು. ಎ ಎನ್ ಅಂದರೂ ಕೊಟ್ಟಿದ್ದಾರೆ. ಎ ಎನ್ ಅಂತ ಹೇಳಿದ್ರೆ ಏನು? ನಾವು ಎ ಪಿ ಬರಿತಾ ಹೋದಾಗ ಯಾವುದೋ ಒಂದು ಪ್ಲೇಸಲ್ಲಿ ನಂಬರ್ ಇದೆ, 50 ಅಂತಿದೆ. ಅದು ಎಷ್ಟನೇ ನಂಬರು ಗೊತ್ತಿಲ್ಲ, ಎನ್ ಕಂಡುಹಿಡಿಬೇಕು. ಉದಾಹರಣೆಗೆ ನೀವು ಎ ಪಿ ಬರಿತಾ ಹೋದರೆ ಗೊತ್ತಾಗುತ್ತೆ ನಿಮಗೆ. ಎ ಪಿ ಬರಿಬೇಕಂತಿಲ್ಲ. ಎ ಎನ್ ಕೊಟ್ಟಾಗ, ಇದು ನಿಮಗೆ ಹೋಮ್ವರ್ಕಲ್ಲಿ ಅಥವಾ ಹಿಂದಿನ ವಿಡಿಯೋದಲ್ಲಿ ಎರಡನೇ ಲೆಕ್ಕ ಈ ಥರದ್ದು ಮಾಡಿಸಿದ್ದೀನಿ. ಎ ಎನ್ ಕೊಟ್ಟಾಗ ಎನ್ ಕಂಡುಹಿಡಿಯೋದು, ಅದನ್ನ ನೀವು ಒಂದ್ಸಲಿ ಹೋಮ್ವರ್ಕ್ ಚೆಕ್ ಮಾಡಿ. ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಫಾರ್ಮುಲಾ ಹಾಕಿ ಎ ಎನ್ ಈಸ್ ಈಕ್ವಲ್ ಟು ಕೊಟ್ಟಿದ್ದಾರೆ ನೋಡಿ ಎಷ್ಟು? 50 ಈಸ್ ಈಕ್ವಲ್ ಟು ಎ ಎನ್ ಪ್ಲೇಸಲ್ಲಿ ಏನು ಬರದೆ? 50 ಬರದೆ. ಸರಿನಾ? 50 ಈಸ್ ಈಕ್ವಲ್ ಟು ಎ ಅಂದರೆ ಎಷ್ಟು? 5 ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂದರೆ ಎಷ್ಟು? 3. ಈಗ ನೋಡಿ, 50 ಈಸ್ ಈಕ್ವಲ್ ಟು 5 ಪ್ಲಸ್ 3n ಮಲ್ಟಿಪ್ಲೈ ಮಾಡಬೇಕು, ಮೈನಸ್ 3. 50 ಈಸ್ ಈಕ್ವಲ್ ಟು 5ಅಲ್ಲಿ 3 ಕಳೆದ್ರೆ 2 ಪ್ಲಸ್ 3n. ಈ 2 ನೀಚೆ ಕಳಿಸ್ತೀನಿ, ಅವಾಗ ಇದು 48 ಆಗುತ್ತೆ. ಯಾಕಂದರೆ 50 ಮೈನಸ್ 2 ಬರುತ್ತೆ ಇಲ್ಲಿ. 48 ಈಸ್ ಈಕ್ವಲ್ ಟು 3n. n ಈಸ್ ಈಕ್ವಲ್ ಟು 48 ಡಿವೈಡ್ ಬೈ 3, 16. ಇದನ್ನ ನೀವು ಇದನ್ನೆಲ್ಲ ನಾವು ಕಲ್ತಾಗಿದೆ ಆಲ್ರೆಡಿ. ಸರಿನಾ? ಸೊ ಈಗ ಎಸ್ ಎನ್ ಕೇಳಿದ್ದಾರೆ. ಎನ್ ಅಂದರೆ ಎಷ್ಟು ಬಂತು? 16. ಸೊ ಎಕ್ಸ್ 16 ಬೇಕು. ಯಾವ ಫಾರ್ಮುಲಾ ಹಾಕೋದು ಇದಕ್ಕೆ? ಇದೇ ಫಾರ್ಮುಲಾ ಹಾಕೋದಾ? ಇದು ಎಷ್ಟನೇ ಟರ್ಮ್ ಇದು? 50 ಅನ್ನೋದು 16ನೇ ಟರ್ಮ್. ಅಂದರೆ ಎ 16 50 ಅಂತಾಯಿತು. ಸರಿನಾ? ಸೊ ಇದು ಲಾಸ್ಟ್ ಟರ್ಮ್ ಅಂತ ಆಯಿತು. ಇಲ್ಲಿಂದ A1 A2 A3 ಹೀಗೆ ಬರಿತಾ ಹೋದರೆ A16 50. ಇಲ್ಲಿವರೆಗಿನ ಮೊತ್ತ ಅಥವಾ ಎನ್ ಕಂಡುಹಿಡಿದ್ವಿ ನಾವು. ಇಲ್ಲಿವರೆಗಿನ ಮೊತ್ತ ಬೇಕು. ಫಸ್ಟ್ ಟರ್ಮ್ 5, ಲಾಸ್ಟ್ ಟರ್ಮ್ 50, ಅಲ್ಲಿವರೆಗಿನ ಮೊತ್ತ ಬೇಕು. 16 ಟರ್ಮ್ಸ್ ಇದ್ದಾವೆ. ಅದನ್ನು ಕಂಡುಹಿಡಿಯಲಿಕ್ಕೆ ನಾವು n/2 a ಪ್ಲಸ್ ಎಲ್ ಸೂತ್ರ ಹಾಕಿದ್ರೆ ಸಾಕು. ಯಾಕೆ 2a ಪ್ಲಸ್ n ಮೈನಸ್ 1 ಡಿ ಬೇಡ? ಯಾಕಂದರೆ ಲಾಸ್ಟ್ ಟರ್ಮ್ ನಮ್ಗೆ ಗೊತ್ತಿರುತ್ತೆ ಅಂದ್ರೆ ಅದನ್ನ ಬೇಡ. n ಅಂದರೆ 16/2, a ಅಂದರೆ ಎಷ್ಟು? 5, l ಅಂದರೆ ಎಷ್ಟು? 50. 2 only 2 ಎಂಟ್ಲಿ ಇಂಟು 55. 55 ಇಂಟು 8 ಗುಣಿಸಿದ್ರೆ ಎಷ್ಟು? 8 ಇಲ್ಲಿ 40, 4 8 ಇಲ್ಲಿ 4, 40, 44. ಸೊ 440 ಆಯಿತು. ಸರಿ ಅಲ್ವಾ? 8 ಇಲ್ಲಿ 40, 8 40, 44, 440 ಆಯಿತು. ಸೊ A1 ಇಂದ A16 ತನಕ ಅಂದರೆ 5ರಿಂದ 50 ತನಕ ಆ 16 ನಂಬರ್ ಕೂಡಿಸಿದ್ರೆ ಎಷ್ಟು ಬಂತು ಉತ್ತರ? 440 ಬಂತು. ಇದು ಟೆಕ್ಸ್ಟ್ ಬುಕ್ಕಲ್ಲಿ ಲೆಕ್ಕ ಇದೆ. ಅದೇ ರೀತಿಯಲ್ಲಿ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ 3ನೇ ಎಕ್ಸಸೈಸಲ್ಲಿ ತುಂಬ ಲೆಕ್ಕಗಳಿದ್ದಾವೆ. ನಾನು ಕೆಲವು ಲೆಕ್ಕಗಳು ಈ ಸೂತ್ರದ ಮೇಲೆ ಎಲ್ಲ ಒಂದೊಂದು ಲೆಕ್ಕಗಳನ್ನು ಮಾಡ್ತಾ ಹೋಗ್ತೀನಿ.
ನೆಕ್ಸ್ಟ್ ಇನ್ನೊಂದು ಲೆಕ್ಕ ನೋಡೋಣ. ಟರ್ಮ್ಸ್ ಆದ್ದರಿಂದ ಎ ಪಿ. ಹಾಂ, ಈಗ ಮೊತ್ತ ಕೊಟ್ಟಿದ್ದಾರೆ, ಎನ್ ಕಂಡುಹಿಡಿಬೇಕು. ಸ್ವಲ್ಪ ದೊಡ್ಡ ಲೆಕ್ಕ ಇದು. ಇನ್ನೊಂದ್ಸಲ ಹೇಳ್ತೀನಿ, ಈ ಹಿಂದಿನ ಲೆಕ್ಕದಲ್ಲಿ 20 ಟರ್ಮ್ ತನಕ ಕೂಡಿಸಿ ಅಂತ ಹೇಳಿದ್ರು. ಈಗ ನಾವು 20 ಟರ್ಮ್ ಲೆಕ್ಕ ಕೂಡಿಸಿ ಕೊಟ್ಟಿದ್ದಾರೆ ಅವರೇ. ನೋಡಿ, ಹೌ ಮೆನಿ ಟರ್ಮ್ಸ್ ಆರ್ ದೇರ್ ಇನ್ ಆನ್ ಎ ಪಿ. ಯಾವುದದು ಎ ಪಿ? 9, 17, 25 ಹೀಗೆ ಕೂಡಿಸ್ತಾ ಹೋಗ್ಬೇಕದು. ಕೂಡಿಸಿದರೆ ಮೊತ್ತ ಎಷ್ಟು ಬಂತೆ? ಸಮ್ ಗಿವ್ಸ್ ಎಷ್ಟಂತೆ? 636. ಇದು ಟೆಕ್ಸ್ಟ್ ಬುಕ್ಕಲ್ಲಿರೋ ಲೆಕ್ಕ. ಈಗ 9, 17, 25 ಈ ಥರ ಬರಿತಾ ಹೋದ್ರಂತೆ. ಎಲ್ಲಿವರೆಗೆ ಹೋದ್ರು ಅಂತ ಗೊತ್ತಿಲ್ಲ, ಎನ್ ಎಷ್ಟಂತ ಗೊತ್ತಿಲ್ಲ. ಅದಿಷ್ಟನ್ನು ಕೂಡಿಸಿದ್ರೆ 636 ಅಂತ ಗೊತ್ತಾಯ್ತು. ಸೊ ಎನ್ ಕಂಡುಹಿಡಿಬೇಕು. ಹೌ ಮೆನಿ ಟರ್ಮ್ಸ್ ಅಂತ ಹೇಳಿದ್ರೆ ಎನ್ ಕಂಡುಹಿಡಿಬೇಕಂತ ಅರ್ಥ. ಸೊ ಈಗ ಎ ಅಂದರೆ ಎಷ್ಟು? 9. ಡಿ ಅಂದರೆ 17 - 9 8 ಆಯ್ತು. ಸರಿ ಅಲ್ವಾ? ಈಗ ಎನ್ ಗೊತ್ತಿಲ್ಲ, ಎಸ್ ಎನ್ ಗೊತ್ತಿದೆ. ಎಷ್ಟು? 636. ಎಸ್ ಎನ್ ಕೊಟ್ಬಿಟ್ಟಿದ್ದಾರೆ, ಎಸ್ ಎನ್ ಕೊಟ್ಬಿಟ್ಟು ಎನ್ ಕೇಳಿದ್ದಾರೆ. ಸೊ ಇದು ಉಲ್ಟಾ ಲೆಕ್ಕ ಇದು. ಸೂತ್ರ ಸೇಮ್. ಲಾಸ್ಟ್ ಟರ್ಮ್ ಗೊತ್ತಿಲ್ಲದಿರೋಕೆ ಹೋಗಿ ನಾವು ಮಾಮೂಲಿ ಸೂತ್ರ ಹಾಕಬೇಕು. ಎಸ್ ಎನ್ ಇಸ್ ಈಕ್ವಲ್ ಟು n/2 2a ಪ್ಲಸ್ n - 1 ಇಂಟು ಡಿ. ಸೂತ್ರನೇ ಸರಿಯಾಗಿ ಬರೋದಿಲ್ಲ ಕೆಲವರು. 636 ಕೊಟ್ಟಿದ್ದಾರೆ, ಎನ್ ಅಂದರೆ ಗೊತ್ತಿಲ್ಲ, ಡಿವೈಡೆಡ್ ಬೈ 2 ಇಂಟು 9 ಪ್ಲಸ್ ಎನ್ ಗೊತ್ತಿಲ್ಲ, n - 1 ಇಂಟು ಡಿ ಅಂದರೆ 8. ಇದನ್ನ ಈಚೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ ನಾನು, ಯಾಕಂದ್ರೆ ಇದಿಷ್ಟು ಒಂದು ನಂಬರ್, ಬ್ರಾಕೆಟಲ್ಲಿ ಇರೋದು ಒಂದು ನಂಬರ್ ಆದ್ರಿಂದ, ಇದಿಷ್ಟು ಒಂದು ನಂಬರ್ ಆದ್ರಿಂದ ಇದನ್ನ ಈಚೆ ತಕೊಂಡು ಹೋಗ್ಬೋದು. 636 ಗುಣಿಸು 2 ಇಸ್ ಈಕ್ವಲ್ ಟು ಎನ್. ಇಲ್ಲಿ ನೋಡಿ, ಈಗ ಎಷ್ಟಿದು? ಇನ್ನೊಂದು ರೀತಿನೂ ಮಾಡ್ಬೋದು, ಸಿಂಪ್ಲಿಫೈ ಇದನ್ನ ತಗೊಂಡು ಹೋಗ್ದೇನೂ ಮಾಡ್ಬೋದು. ನೋಡಿ, 636 ಇಸ್ ಈಕ್ವಲ್ ಟು n/2. ಹೇಗೆ ತೋರಿಸ್ತೀನಿ. 2, 3, 3 ರೀತಿ ಮಾಡ್ಬೋದು. 2 ಇಂಟು 9 18 ಪ್ಲಸ್ ಇದನ್ನ ಮಲ್ಟಿಪ್ಲೈ ಮಾಡಿದರೆ 8n - 8 ಸರಿ ಅಲ್ವಾ? 8n - 8. ಈಗ n/2 636 ಇಸ್ ಈಕ್ವಲ್ ಟು, ಈಗ ನೋಡಿ 8n 18ರಲ್ಲಿ 8 ಕಳೆದ್ರೆ 10. ಈಗ ನೋಡಿ 636 ಇಸ್ ಈಕ್ವಲ್ ಟು n/2 ಇಂಟು ಇದರಲ್ಲಿ ಯಾವ್ದು ಕಾಮನ್ ಇದೆ? 2 ಕಾಮನ್ ಇದೆ, ಹೌದಾ? 8 2 ಹೊರಗೆ ಹೋದ್ರೆ 4 ಆಯಿತು, 4n ಪ್ಲಸ್ ಇದರಿಂದ 2 ಹೊರಗೆ ಹೋದರೆ 5 ಆಯಿತು. ಗೊತ್ತಾಗುತ್ತಾ ನೋಡಿ? 2 4 8, 2 5 10. ಇದು 2 ಹೊಡೆದೋಯ್ತು. ಆವಾಗ ಏನು ಉಳಿತು? 636 ಇಸ್ ಈಕ್ವಲ್ ಟು n ಇಂಟು 4n ಪ್ಲಸ್ 5 ಆಯಿತು. ಇದೀಗ ಮಲ್ಟಿಪ್ಲೈ ಮಾಡಬೇಕು. ದೊಡ್ಡ ಲೆಕ್ಕ ಅಂತ ಹೇಳಿದೆ, ಅದಕ್ಕೆ ನಾನು ಇಲ್ಲೇ ಮಾಡ್ತೀನಿ. ನಾನು ಗುಣಿಸಿ ನೋಡಿ, 4n ಸ್ಕ್ವೇರ್ ಪ್ಲಸ್ 5n ಇಸ್ ಈಕ್ವಲ್ ಟು 636 ಇದೆ. 4n ಸ್ಕ್ವೇರ್ ಪ್ಲಸ್ 5n ಇದು ನಿಜ ಅಂದರೆ ಮೈನಸ್ 636 ಇಸ್ ಈಕ್ವಲ್ ಟು 0 ಅಂತ ಆಗುತ್ತೆ. ಕ್ವಾಡ್ರಾಟಿಕ್ ಇಕ್ವೇಷನ್ ಥರ ಆಗುತ್ತೆ. ಅದಕ್ಕೆ ಹೇಳಿದ್ದು, ಬೇಸಿಕ್ ಲೆಕ್ಕಗಳನ್ನೆಲ್ಲ ಕರೆಕ್ಟಾಗಿ ಗುಣಿಸೋದಲ್ಲಿ ಭಾಗಿಸೋದಲ್ಲಿ ಕಲಿತ್ರೆ ಎಲ್ಲ ಗೊತ್ತಾಗುತ್ತೆ. ಈಗ ಇದರಲ್ಲಿ ನೋಡಿ, ಇದು ಕ್ವಾಡ್ರಾಟಿಕ್ ಇಕ್ವೇಷನ್ x - b ಫಾರ್ಮುಲಾ ಇದೆಯಲ್ಲ, ಅದರ ಲೆಕ್ಕ ಇದು. ಎ ಎಷ್ಟು ಇದರಲ್ಲಿ? 4, ಬಿ ಎಷ್ಟು? 5, ಸಿ ಎಷ್ಟು? ಮೈನಸ್ 636. ಎಕ್ಸ್ ಕಂಡುಹಿಡಿಬೇಕಲ್ಲ, ಅಥವಾ ಎನ್ ಕಂಡುಹಿಡಿಬೇಕು. ಫಾರ್ಮುಲಾ ಮೈನಸ್ ಬಿ ಪ್ಲಸ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ b square minus 4ac divided by 2a minus 5 plus or minus square root of minus 5 ಅಲ್ಲ ಪ್ಲಸ್ ಇದು ಇಲ್ಲಿ 5 ಪ್ಲಸ್ 5 ಸ್ಕ್ವೇರ್, ಇದು 5 ಸ್ಕ್ವೇರ್ ಮೈನಸ್ 4 ಇಂಟು ಎ ಅಂದರೆ 4 ಇಂಟು 636 ಡಿವೈಡೆಡ್ ಬೈ 2 ಇಂಟು 4. ಇದು ಟೆಕ್ಸ್ಟ್ ಬುಕ್ಕಲ್ಲಿರೋ ಲೆಕ್ಕ. ಮೈನಸ್ 5 ಪ್ಲಸ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 25. ಇಲ್ಲಿ ಮೈನಸ್ ಇದೆ, ತಪ್ಪಿ ಹೋಗಬಾರ್ದು, ಇದು ಮೈನಸ್ಸು, ಪ್ಲಸ್
ಇದನ್ನ ಗುಣಿಸ್ಕೊಂಬರ್ಬೇಕು. ನಾನು ಸಿಂಪ್ಲಿಫೈ ಮಾಡ್ಕೊಂಬರ್ತೀನಿ. ನೋಡಿ, 10,176 ಡಿವೈಡ್ ಬೈ 8 ಈಸ್ ಈಕ್ವಲ್ ಟು -5 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್, ಈಗ ಎಷ್ಟು ಬರುತ್ತೆ ಅಂದರೆ 10,201 ಡಿವೈಡ್ ಬೈ 8 ದಟ್ ಈಸ್ -5 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್. ಇದ್ರದ್ದು ಆನ್ಸರ್ ಎಷ್ಟು ಗೊತ್ತಾ ನಿಮಗೆ? ನೆಕ್ಸ್ಟ್ ಪೇಜಲ್ಲಿ ಮಾಡ್ತೀನಿ ನಾನು. -5 ಪ್ಲಸ್ ಆರ್ ಮೈನಸ್ ಅಲ್ಲಿ ಎಷ್ಟಿದೆ, 10,201 ಇದೆಯಲ್ಲ, ಅದನ್ನು ಸ್ಕ್ವೇರ್ ರೂಟ್ ಮಾಡಿದ್ರೆ 101 ಬರುತ್ತೆ ಡಿವೈಡ್ ಬೈ 8. ಇದನ್ನ ಹೇಗೆ ಮಾಡೋದು? ಒಂದು ಕೂಡಿಸೋದು, ಒಂದು ಕಳೆಯೋದು. -5 ಪ್ಲಸ್ 101 ಡಿವೈಡ್ ಬೈ 8 ಅಥವಾ -5 ಮೈನಸ್ 101 ಡಿವೈಡ್ ಬೈ 8. ಇದನ್ನು ಸಿಂಪ್ಲಿಫೈ ಮಾಡಿ. 101ರಲ್ಲಿ 5 ಕಳೆದ್ರೆ ಎಷ್ಟು? 96 ಭಾಗಿಸಿ 8. ಇದರೆಷ್ಟು? 12 8 96. ಸೊ ಎನ್ ಎಷ್ಟು ಬಂತು? N12 ಬಂತು. ಇದನ್ನ ಲೆಕ್ಕ ಮಾಡಬೇಕಾ? ಬೇಡ. ಯಾಕಂತ ಹೇಳಿದ್ರೆ ಮೈನಸ್ ಇಲ್ಲಿ ಎಷ್ಟು ಬರುತ್ತೆ ಗೊತ್ತಾ? -106 ಬರುತ್ತೆ ಡಿವೈಡ್ ಬೈ 8. ಇದನ್ನ ನಾವು ಲೆಕ್ಕ ಮಾಡೋದು ಬೇಡ, ಯಾಕಂದರೆ ಮೈನಸ್ ಇದೆ. ಎನ್ ಅಂತ ಹೇಳಿದ್ರೆ ನಾವು ಎಷ್ಟು ನಂಬರ್ಸ್ ಇದ್ದಾವೆ, ಹೌ ಮೆನಿ ಟರ್ಮ್ಸ್ ಅಂತ ಕೇಳಿದ್ದು. ಈಗ ನಿಮ್ಮ ಕ್ಲಾಸಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಕೇಳಿದರೆ -12 ಅಂತ ನಾವು ಉತ್ತರ ಕೊಡೋದಿಲ್ಲ. ಸೊ +12 ಮಾತ್ರ. ಆದ್ದರಿಂದ ಇಲ್ಲಿ ಮೈನಸ್ ಉತ್ತರ ನಮ್ಗೆ ಬೇಡ. ಸೊ ಆನ್ಸರ್ ಎಷ್ಟು ಬಂತು? N = 12 ಅಂತ ಬಂತು. ಸರಿನಾ? ಕ್ವಶನ್ ಅಲ್ಲಿ ಹೌ ಮೆನಿ ಟರ್ಮ್ಸ್ ಅಂತ ಕೇಳಿದ್ರು, N = 12 ಅಂತ ಬಂತು. ತುಂಬ ದೊಡ್ಡ ಲೆಕ್ಕ ಇದು. ಕೆಲವರಿಗೆ ಅರ್ಥ ಆಗುತ್ತೆ, ಕೆಲವರಿಗೆ ಅರ್ಥ ಆಗೋದಿಲ್ಲ. ನೋಡು, ಆದಷ್ಟು ಟ್ರೈ ಮಾಡಿ. ನೆಕ್ಸ್ಟ್, ಈಗ ನ್ಯಾಚುರಲ್ ನಂಬರ್ಸ್ ತಗೊಳ್ಳೋಣ. ಫೈಂಡ್ ದ ಸಮ್ ಆಫ್ ಫಸ್ಟ್ 20 ನ್ಯಾಚುರಲ್ ನಂಬರ್ಸ್. ಫಸ್ಟ್ 20 ನ್ಯಾಚುರಲ್, ಈ ಫಸ್ಟ್ ಅನ್ನೋ ಪದ ಇದ್ದೇ ಇರುತ್ತೆ ಹೆಚ್ಚಿನಾಗಿ. ಫಸ್ಟ್ 10 ಟರ್ಮ್ಸ್ ಆಫ್ AP, ಫಸ್ಟ್ 20 ಟರ್ಮ್ಸ್ ಆಫ್ AP ಅಂದರೆ ಮೊದಲಿಂದ 20 ಟರ್ಮ್ಗಳ AP ಅಂತೇಳಿನೇ ಅರ್ಥ. ಸೊ ಈಗ ಫಸ್ಟ್ 20 ಟರ್ಮ್ಸ್ ಯಾವುದು? ನ್ಯಾಚುರಲ್ ನಂಬರ್. ಸೂತ್ರ ಏನಿದೆ? Sn is n into n plus 1 divided by 2. ಸರಿನಾ? ನ್ಯಾಚುರಲ್ ನಂಬರ್ಗಳನ್ನು ಕೂಡಿಸ್ಬೇಕಂತೆ. ಸೂತ್ರ ಏನಾಯಿತು? n into n plus 1 by 2. ಎನ್ಗೆ ಬೆಲೆ ಎಷ್ಟು? 20. ಸೊ 20 ಅದನ್ನ ಹೀಗೆ ಬರೀಬೇಕಾದ್ರೆ S20 ಕೇಳಿರೋದು 20 into 20 plus 1 divided by 2, that is, ಇದನ್ನ ಮತ್ತೆ ಚಾಕ್ಲೇಟ್ ಹಂಚಲಕ್ಕ ಥರ ಮಾಡೋದು ಬೇಡ. 20 into 21 divided by 2. ಇದನ್ನು ನಾವು 2 10 ಹೊಡೆದ್ರೆ 210 ಬಂತು. ಏನರ್ಥ? ನೀವು 1 + 2 + 3 + 4 + ಹೀಗೆ 20 ತನಕ ಕೂಡಿಸಿದ್ರೆ ಆನ್ಸರ್ ಎಷ್ಟು ಬರುತ್ತೆ? 210 ಬರುತ್ತೆ. ಸೊ ಈ ಸಿಂಪಲ್ ಲೆಕ್ಕ 1 ಮಾರ್ಕಿನ ಲೆಕ್ಕಗಳಾಗಿ ಬರ್ತವೆ. ನೆಕ್ಸ್ಟ್ ಇನ್ನೊಂದು ಹೋಮ್ವರ್ಕಲ್ಲಿ ಇದೆ, ಫೈಂಡ್ ದ ಸಮ್ ಆಫ್ ಆಡ್ ನಂಬರ್ಸ್. ಫೈಂಡ್ ಸಮ್ ಆಫ್ ಫಸ್ಟ್ ಅಥವಾ ಆಡ್ ನಂಬರ್ಸ್ ಫ್ರಮ್ 0 to 50. 0 ಇಂದ 50 ಇರುವಂಥ ಎಲ್ಲ ಆಡ್ ನಂಬರ್ ಕೂಡಿಸಿ ಅಂತ ಅರ್ಥ. ಸೊ ಆಡ್ ನಂಬರ್ ಯಾವುದಲ್ಲ? 1 3 5 ಎಲ್ಲಿವರೆಗೆ ಕೂಡಿಸ್ಬೇಕು? 49 ತನಕ ಕೂಡಿಸ್ಬೇಕು. 50 ಒಳಗಡೆ ಅಂದರೆ 49. ಸೊ ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಆಡ್ ನಂಬರ್ಸ್ ಇದ್ದಾವೆ? 50 ತನಕ. 50ರಲ್ಲಿ ಅರ್ಧ ಆಡ್ ನಂಬರ್, ಅರ್ಧ ಈವನ್ ನಂಬರ್. ಆದ್ದರಿಂದ N ಎಷ್ಟು? 25 ಆಡ್ ನಂಬರ್ಸ್ ಇದ್ದಾವೆ, 25 ಈವನ್ ನಂಬರ್ ಇದ್ದಾವೆ. ಸೊ 1 + 3 + 5 ಹೀಗೆ 49 ತನಕ ಕೂಡಿಸಿದ್ರೆ N ಎಷ್ಟು? 25. ಫಾರ್ಮುಲಾ ಏನದಕ್ಕೆ? Sn is ಆಡ್ ನಂಬರ್ ಸೂತ್ರ n². ಸೊ S25 is 25² 625. ಅಂದರೆ ನೀವು ಇದನ್ನ ಕೂಡಿಸಿದ್ರೆ ಟೋಟಲ್ ಎಷ್ಟು ಬಂತು? 625. ತುಂಬ ಸುಲಭ ಇದೆ. 1 ಮಾರ್ಕಿನ ಕ್ವಶನ್. ಇನ್ನೊಂದು ಕ್ವಶನ್ ನೋಡಿ. ಈಗ ಇದು ಯಾವ ಸೂತ್ರ ಹಾಕೋದಂತ ಗೊತ್ತಾಗೋದಿಲ್ಲ. ಹೌ ಮೆನಿ ಅಥವಾ ಫೈಂಡ್ ಅ ಸಮ್ ಫ್ರಮ್ 100 to 200 which are multiple of 6 or divisible by 6. ಏನಿದೆ ಅರ್ಥ ನೋಡಿ.
100ರಿಂದ 200 ತನಕ 6ರ ಮಗ್ಗಿಯಲ್ಲಿ ಬರುವಂಥದ್ದು ಅಥವಾ 6ರಿಂದ ಬಾಗಿಸಿ ಹೋಗುವಂಥ ಎಲ್ಲ ನಂಬರ್ಗಳನ್ನು ಕೂಡಿಸಿ ಅಂತ ಹೇಳಿದ್ದಾರೆ. ನೋಡಿ 6ರ ಮಗ್ಗಿ ನೋಡಿ 6, 12, 18, 24 ಇದೆಯಲ್ಲ, ಇವೆಲ್ಲವೂ 6ರ ಮಗ್ಗಿ ಮಲ್ಟಿಪಲ್ ಆಫ್ 6 ಅಥವಾ 6ರಿಂದ ಬಾಗಿಸಿ ಹೋಗುವಂಥ ನಂಬರ್ಸ್. 6ರ ಮಗ್ಗಿ ಅಂತ ಹೇಳಿದ್ರೆ 6ರಿಂದ ಬಾಗಿಸಿ ಹೋಗುವಂಥ ನಂಬರ್ಸ್, ಸರಿನಾ? ಸೊ ಅದು ಎರಡು ರೀತಿ ಕೇಳ್ಬೋದು, ಒಂದು ಹೀಗೆ ಕೇಳ್ಬೋದು ಅಥವಾ ಹೀಗೆ ಕೇಳ್ಬೋದು. ವಿಚ್ ಆರ್ ಡಿವಿಸಿಬಲ್ ಬೈ 6 ಅಥವಾ ಮಲ್ಟಿಪಲ್ ಆಫ್ 6 ಅಂದರೆ 6ರ ಮಗ್ಗಿಯಲ್ಲಿರುವಂಥ ಎಲ್ಲ ನಂಬರು ಮಲ್ಟಿಪಲ್ ಆಫ್ 6 ಅಥವಾ ಡಿವಿಸಿಬಲ್ ಬೈ 6, ಅಲ್ಲಿರುವಂಥ ಎಲ್ಲ ನಂಬರ್ಸು 6ರಿಂದ ಭಾಗಿಸಿ ಹೋಗಲ್ಪಡುವಂಥದ್ದು. ಸೊ ಇದಾತೋ ಇದು ಕೇಳ್ತಾರೆ, ನಾನು ಎರಡೂ ನಿಮ್ಗೆ ಗೊತ್ತಿರಲಿ ಅಂತ ಬರೆದಿದ್ದು. ಅರ್ಥ ಏನೀಗ, 100ರಿಂದ 200 ತನಕ 6ರ ಮಲ್ಟಿಪಲ್ಸ್, 6ರ ಮಗ್ಗಿಯಲ್ಲಿ ಬರುವಂಥ ಎಲ್ಲ ನಂಬರನ್ನು ಬರ್ಕೊಂಡು ಕೂಡಿಸ್ಬೇಕು ಅಂತ ಹೇಳಿದ್ದಾರೆ. ಹೇಗಿದು ಕೂಡಿಸೋದು? ನಮಗೆ ಏನೇ ಗೊತ್ತಿಲ್ಲಲ್ಲ. ಈಗ 100 ಅನ್ನೋದು ಏನಾ 6ರ ಮಗ್ಗಿಯಲ್ಲಿ ಇರಬೇಕು, 100 ಅನ್ನೋದು 6ರ ಮಗ್ಗಿಯಲ್ಲಿ ಇಲ್ಲ. ಸೊ 6ರ ಮಗ್ಗಿಯಲ್ಲಿ ಯಾವ ನಂಬರ್ ಇದೆ 100 ಆದಮೇಲೆ ಹುಡ್ಕೋದಕ್ಕೆ ನಮಗೆ ರೂಲ್ಸ್ ಗೊತ್ತಿರಬೇಕು. ಏನದು? ಟೆಸ್ಟ್ ಫಾರ್ 2, ಟೆಸ್ಟ್ ಫಾರ್ 3 ಪಾಸ್ ಆದ್ರೆ ಮಾತ್ರ ಟೆಸ್ಟ್ ಫಾರ್ 6 ಅಂತ ಹೇಳಿದೆ, ನೆನಪಿದ್ಯಾ? ಸೊ 2ರ ನಿಯಮನೂ ಪಾಲನೆ ಆಗಬೇಕು, 3ರ ನಿಯಮನೂ ಪಾಲನೆ ಆದರೆ ಅದು 6ರ ನಿಯಮ ಪಾಲನೆ ಆದಾಗೆ. ಸೊ 100 ಅನ್ನೋದು ಸರಿ ಸಂಖ್ಯೆ, ಬಟ್ ಮೊತ್ತ ಎಷ್ಟು? 1 ಆಯ್ತು. 101 ಇದು ಬೆಸ ಸಂಖ್ಯೆ, ಆಗುದಿಲ್ಲ. 102 ನೋಡಿ, ಆಗತ್ತ ನೋಡಿ, ಸರಿ ಸಂಖ್ಯೆ, ಹೌದಾ? ಸೊ 2ರ ನಿಯಮ ಪಾಸ್ ಆಯ್ತು. 3ನ್ನು ಕೂಡಿಸಿ 0, 1, 2 ಕೂಡಿಸಿದ್ರೆ 3, 3ರ ಮಗ್ಗಿಯಲ್ಲಿ ಪಾಸ್ ಆಗುತ್ತೆ. ಸೊ 2ರ ಮಗ್ಗಿಯಲ್ಲೂ ಪಾಸ್ ಆಗುತ್ತೆ, 3ರ ಮಗ್ಗಿಯಲ್ಲೂ ಪಾಸ್ ಆಗುತ್ತೆ. ಅಂದ್ರೆ 2ನೇ ಟೆಸ್ಟ್ 3ರ ಟೆಸ್ಟ್ ಪಾಸ್ ಆದ್ರೆ ಇದು 6ರಲ್ಲಿ ಪಾಸ್ ಆಗುತ್ತೆ, ಅಂದ್ರೆ ಇದು 6ರಿಂದ ಭಾಗಿಸಿ ಹೋಗುತ್ತೆ. ನೆಕ್ಸ್ಟ್ ನಂಬರ್ ಯಾವುದು? 112, ಹೌದಾ? ಸಾರಿ 108, 102, ನೆಕ್ಸ್ಟ್ 6 ಕೂಡಿಸಿ 108, ನೆಕ್ಸ್ಟ್ 6 ಕೂಡಿಸಿದ್ರೆ 114, ಹೀಗೆ 6ರ ಮಗ್ಗಿ ಹೋಗುತ್ತೆ. ಕೊನೆಯ ಸಂಖ್ಯೆ ಯಾವುದು? 200 ಅಂತೂ ಅಲ್ಲ, ಯಾಕಂದ್ರೆ ಮೊತ್ತ ಆಗೋದಿಲ್ಲ. ಸೊ ಅದು ಹಿಂದಿನ 199 ಅಲ್ಲ, ಯಾಕಂತ ಹೇಳಿದ್ರೆ ಬೆಸ್ ಸಂಖ್ಯೆ. ಇನ್ನು 198 ಆಗುತ್ತಾ ನೋಡ್ಬೇಕು. 198 ಗೊತ್ತಾಗಬೇಕಾದ್ರೆ ಇವನ್ನ ಸರಿ ಸಂಖ್ಯೆ ಹೌದು, ಕೂಡಿಸಿ 9, 10, 18. ಸೊ ಇದು 18 3ರಿಂದ ಭಾಗಿಸಿ ಹೋಗುತ್ತೆ, ಆದ್ರಿಂದ 3ರಿಂದ ಪಾಸ್ ಆಗುತ್ತೆ, 2ರಿಂದ ಪಾಸ್ ಆಗುತ್ತೆ, ಆದ್ರಿಂದ ಲಾಸ್ಟ್ ನಂಬರ್ 198, ಸರಿನಾ? ಅಂದ್ರೆ ನಾವು ಯಾರನ್ನೆಲ್ಲ ಕೂಡಿಸ್ಬೇಕು? 102, 108 ಹೀಗೆ 198ರವರೆಗಿನ ನಂಬರ್ಸ್ನ ಕೂಡಿಸ್ಬೇಕು ಅಂತ ಈ ಲೆಕ್ಕ ಹೇಳಿರೋದು. ಫೈಂಡ್ ದ ಸಮ್ ಆಫ್ ಫ್ರಮ್ 100 to 200 ಡಿವಿಸಿಬಲ್ ಬೈ 6 ಅಥವಾ ಮಲ್ಟಿಪಲ್ ಆಫ್ 6 ಅಂದ್ರೆ ಇವಿಷ್ಟನ್ನ ಕೂಡಿಸ್ಬೇಕು ಅಂತ ಅರ್ಥ. ಇದನ್ನ ನಾವೇ ಮಾಡ್ಕೋಬೇಕು. ಈಗ ಎ ಅಂದ್ರೆ ಎಷ್ಟು? 102. ಡಿ ಅಂದ್ರೆ ಎಷ್ಟು? 6ರ ಮಗ್ಗಿ, ಎಲ್ಲ 6 ಜಾಸ್ತಿ ಆಗ್ತಾ ಹೋಗುತ್ತೆ. ಡಿ ಇದು ಲಾಸ್ಟ್ ಟರ್ಮ್, ಎಲ್ ಅಲ್ವ ಇದು? 198. ಸೊ n/2 a ಪ್ಲಸ್ ಎಲ್ ಸೂತ್ರ ಹಾಕ್ಬೋದು. ಬಟ್ ಎನ್ ಎಷ್ಟು ನಂಬರ್ಸ್ ಇದಾವೆ ಇಲ್ಲಿಂದ ಇಲ್ಲಿಗೆ? ಅದನ್ನ ಕಂಡುಹಿಡಿಯೋಕೆ ನಾವು an ಸೂತ್ರ ಹಾಕಬೇಕು. an ಅಂತ ಹೇಳಿದ್ರೆ ಲಾಸ್ಟ್ ನಂಬರ್ ಇಲ್ಲಿ ಗೊತ್ತಿದೆ ನೋಡಿ, ಲಾಸ್ಟ್ ನಂಬರ್ ಗೊತ್ತಿದೆ, ಅದರಿಂದ an ಸೂತ್ರ ಹಾಕಿದ್ರೆ a ಪ್ಲಸ್ n-1 ಇಂಟು ಡಿ, ಈ ಸೂತ್ರ ಹಾಕಿದ್ರೆ 198 ಇಸ್ ಈಕ್ವಲ್ ಟು a ಅಂದ್ರೆ ಎಷ್ಟು? 102 ಪ್ಲಸ್ n ಗೊತ್ತಿಲ್ಲ, n-1 ಇಂಟು 6. ಇದನ್ನ ಈಚೆ ತಗೊಂಬಂದ್ರೆ ಇಲ್ಲೇ ಕಳಿಯೋಕ್ಕಾಗುತ್ತೆ, 96 ಆಗುತ್ತೆ. 198ರಲ್ಲಿ ಇನ್ನು ಈಚೆ ತಗೊಂಬಂದ್ರೆ 102 ಕಳೆದ್ರೆ 96 ಇಸ್ ಈಕ್ವಲ್ ಟು ಇಲ್ಲಿ ಉಳಿಯೋದು ಏನೇನು? n-1 ಇಂಟು 6. ಇದು ಇನ್ನೊಂದು ರೀತಿ ಮಾಡ್ತೀನಿ ನಾನು, ಇಲ್ಲಿ ಗುಣಿಸೋಕೆ ಹೋಗೋದಿಲ್ಲ, ಈ 6ನ ಇಲ್ಲಿ ಬಾಗಿಸ್ತೀನಿ. n-1 ಕೆಲವರು 6 6 ಹೊಡೆದಾಕ್ತಾರೆ, ಅಲ್ಲ 6 ಒಂದ್ಲಿ 6, 6 16ಲಿ, ಸೊ n-1. ಸೊ n ಎಷ್ಟಾಯ್ತು ಇಲ್ಲಿಗ? ಇದು ಈಚೆಗೆ ಬಂದರೆ 17 ಆಗುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ 17 ನಂಬರ್ ಇದ್ದಾವೆ ಅಂತೆ. 6ರ ಮಗ್ಗಿ 17 ನಂಬರ್ ಇದ್ದಾವೆ. ಒಂದ್ಸಲಿ ಕ್ಲಾರಿಫೈ ಮಾಡ್ಕೊಳ್ಳೋಣ, ಏನೋ ತಪ್ಪಾಗಿದೆ ನೋಡೋಣ. 198ರಲ್ಲಿ 102 ಕಳೆದ 96 ಭಾಗಿಸಿದ್ರೆ 6 ಒಂದ್ಲಿ 6, 3 ರೀತಿ 36, 6ರಲ್ಲಿ 36, 16, ಈ ರೀತಿ ಬಂದು 17. ಸೊ ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ನಂಬರ್ಸ್ ಇದ್ದಾವೆ? 17 ನಂಬರ್ ಇದ್ದಾವೆ. ಅದಕ್ಕೆ ಈಗ ಎಸ್ ಸೂತ್ರ ಹಾಕೋಣ. S17 ಈಸ್ n/2 a ಪ್ಲಸ್ ಎಲ್, ದಟ್ ಈಸ್ 17/2. ಎ ಅಂದ್ರೆ ಎಷ್ಟು? 102. ಎನ್ ಅಂದ್ರೆ ಎಷ್ಟು? ಎಲ್ ಅಂದ್ರೆ 198. 17/2 ಕೂಡಿಸಿದ್ರೆ ಎಷ್ಟಾಯ್ತು? 298 100 ಆಯ್ತು, 300 ಆಯ್ತು. ಸೊ ದಟ್ ಈಸ್ 150 ಆಯ್ತು ಹೊಡೆದಾಕಿದ್ರೆ. 17 ಇಂಟು 150 ಗುಣಿಸಿದ್ರೆ ಎಷ್ಟು? ಆನ್ಸರ್ 2550.
ಸೊ ಈ ರೀತಿಯಾಗಿ ಇಲ್ಲಿಂದ ಇಲ್ಲಿ ಕೂಡಿಸಿದ್ರೆ 2550 ಬರುತ್ತೆ. ಸೊ ಇಲ್ಲಿ ಒಂದಿಷ್ಟು ಲೆಕ್ಕಗಳನ್ನ ನಾನು ಆದಷ್ಟು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಕೆಲವು ಕಷ್ಟ ಇದೆ, ಕೆಲವು ಸುಲಭ ಇದೆ. ಇಷ್ಟೇ ಅಲ್ಲ, ಇನ್ನೂ ಕೆಲವು ಲೆಕ್ಕಗಳನ್ನ ಮಾಡ್ಬೋದು. ಟೈಮು ಅರ್ಧ ಗಂಟೆನೇ ಆಗೋಯ್ತು. ಇನ್ನೊಂದು ಲೆಕ್ಕ ನೋಡೋಣ. ಯಾವ ಥರದಂದರೆ, ಫೈಂಡ್ sum of first 40 natural numbers divisible by 3 ಅಂತ ಒಂದು ಲೆಕ್ಕ ಉಂಟು. ಮೊದಲ 40 ನ್ಯಾಚುರಲ್ ನಂಬರ್ನ ಕೂಡಿಸ್ಬೇಕು. ಆದರೆ ಆ ನಂಬರ್ 3ರಿಂದ ಹೊಡೆದೋಗ್ಬೇಕಂತೆ. ಅಂದ್ರೆ 3 ಮಲ್ಟಿಪಲ್ ಆಫ್ ಡಿವಿಸಿಬಲ್ ಬೈ ಅಥವಾ ಮಲ್ಟಿಪಲ್ ಅಂದ್ರೆ 3 ಮಗಿ. ಡಿವಿಸಿಬಲ್ ಬೈ 3 ಅಂದ್ರೆ ಯಾವ್ದೆಲ್ಲ ಹೊಡೆದೋಗುತ್ತೆ ಅಂದ್ರೆ 3 ಮಗ್ಗಿ ಹೊಡೆದೋಗುತ್ತೆ 3ರಿಂದ. ಅದರಿಂದ ಡಿವಿಸಿಬಲ್ ಬೈ 3 ಅಥವಾ ಏನ್ ಕೇಳ್ಬೋದು, ಮಲ್ಟಿಪಲ್ ಆಫ್ 3 ಅಂತ ಹೇಳ್ಬೋದು. 3ರಿಂದ ಭಾಗಿಸಿ ಹೋಗಲ್ಪಡೋದು ಅಥವಾ 3 ಮಗ್ಗಿ ಅಂಥ ನಂಬರ್ಗಳನ್ನ 40 ನಂಬರ್ನ ಮೊದಲ 40 ನಂಬರ್ನ ಕೂಡಿಸ್ಬೇಕಂತೆ. ಸೊ ಇಲ್ಲಿ n ಅಂದ್ರೆ 40 ಅಂತ ಆಯ್ತು. ಯಾವ್ದಾರ ನಂಬರ್ ಕೂಡಿಸ್ಬೇಕು, 3, 6, 9 ಹೀಗೆ ಎಲ್ಲಿವರೆಗೆ ಕೂಡಿಸ್ಬೇಕು? 40ರವರೆಗೆ ಕೂಡಿಸೋದಲ್ಲ, ಇಲ್ಲಿಂದ ಇಲ್ಲಿಗೆ 40 ಇರಬೇಕು, ಇಲ್ಲಿಂದ ಇಲ್ಲಿಗೆ 40 ಇರಬೇಕು. ಲಾಸ್ಟ್ ನಂಬರ್ 40 ಅಲ್ಲ, ಇಲ್ಲಿಂದ ಇಲ್ಲಿಗೆ 40 ಇರಬೇಕು. ಸರಿನಾ? ಸೊ ಇದರಲ್ಲಿ ಒಂದು ಸ್ಪೆಷಾಲಿಟಿ ಏನು ತೋರಿಸ್ತೀನಿ ಗೊತ್ತಾ? ಯಾವ ಸೂತ್ರ ಹಾಕೋದು ಇದಕ್ಕೆ? ನ್ಯಾಚುರಲ್ ನಂಬರ್ ಅಂತ ಹೇಳಿದ್ರೆ n × n+1/2 ಹಾಕ್ಬೋದಿತ್ತು. ಆದ್ರೆ ಇಲ್ಲಿ ನ್ಯಾಚುರಲ್ ನಂಬರ್ ಅಲ್ಲ, ಇದು 3 ಮಗ್ಗಿ. ಇದಕ್ಕೆ ನಾವು ಏನು ಬೇಕು? n/2 × 2a + n - 1 × t ಸೂತ್ರ ಹಾಕಬೇಕು. ಆದ್ರೆ ನಾನೇನು ಮಾಡ್ತೀನಿ ಗೊತ್ತಾ? 3 + 6 + 9 + ಹೀಗಿದೆಯಲ್ಲ, ಇಲ್ಲಿಂದ ಇಲ್ಲಿವರೆಗೆ ಎಷ್ಟಿದೆ? 40 ನಂಬರ್ಸ್ ಇದೆಯಲ್ಲ, n ಅಂದರೆ 40. ಇದರಲ್ಲಿ 3 ಕಾಮನ್ ಇದೆ, ನಾನು ಹೊರಗಿಡ್ತೀನಿ. ಈಗ 3 × 3 ಪ್ಲಸ್ 3 × 2 6 ಪ್ಲಸ್ 3 × 3 9 ಪ್ಲಸ್ ಕೊನೆ ನಂಬರ್ಸ್ ಎಷ್ಟನೇದಿದು? ಎಲ್ಲಿವರೆಗಿದೆ? 40ನೇದು. ಅಂದರೆ 3 × 4 = 12, 120 ತನಕ ಕೂಡಿಸ್ಬೇಕಂತ ಅರ್ಥ. ಮೊದಲ 40 3 ಮಗ್ಗಿ ಅಂದರೆ, ಮೊದಲ 10 3 ಮಗ್ಗಿ ಅಂದರೆ 30, ಮೊದಲ 20 3 ಮಗ್ಗಿ ಅಂದರೆ 60, ಮೊದಲು 40 3 ಮಗ್ಗಿ ಅಂದರೆ 120 ಆಗುತ್ತೆ. ಅಲ್ಲಿವರೆಗೆ ಕೂಡಿಸ್ಬೇಕಂತೆ. ಸೊ ನಾನು ಇಲ್ಲಿಂದ ಇಲ್ಲಿವರೆಗೆ 40 ಇದೆ, ಇಲ್ಲಿಂದ ಇಲ್ಲಿವರೆಗೆ 40 ಅಂದ್ರೆ ಲಾಸ್ಟ್ ನಂಬರ್ 40. ಸೊ ಅದನ್ನೆಲ್ಲ ಹೊರಗಡೆ ಇಟ್ಟೆ. ಸೊ ಈಗ ಇದು ನ್ಯಾಚುರಲ್ ನಂಬರ್ನ ಸಮ್ ಸೂತ್ರ ಆಯಿತು. ಅದಕ್ಕೆ ನಾನು 3 × S40 ಸೂತ್ರ ಹಾಕ್ತೀನಿ. 3 × S40 ಏನಂತ ಹೇಳುತ್ತೆ? SN ಸೂತ್ರ ಏನು? n × n+1/2. ಅದೇ ರೀತಿ ಇಲ್ಲಿ S40 ಅಂದರೆ 40 × 40 + 1 41/2. ಸಿಂಪ್ಲಿಫೈ ಮಾಡಿದರೆ 2 20 40. ಇನ್ನು ಗುಣಿಸ್ತೀನಿ, 23 60 ಗುಣಿಸು 41 ಗುಣಿಸ್ತೀನಿ. ಗುಣಿಸುವಾಗ 0 ಬದಲು ಬರೆದಿಟ್ಕೊಳ್ಳಿ. 6 × 6 6 × 24. ಸೊ 2460. ಸೊ ಈ ರೀತಿಯಾದಂಥ ಸ್ವಲ್ಪ ದೊಡ್ಡ ದೊಡ್ಡ ಲೆಕ್ಕಗಳು, ಸ್ವಲ್ಪ ಕ್ಲಿಷ್ಟಕರವಾದಂಥದ್ದು, ಅರ್ಥ ಆಗದೆ ಇರುವಂಥದ್ದು ಕಾನ್ಸೆಪ್ಟ್ ಇದ್ದಾವೆ. ನೋಡಿ, ಟ್ರೈ ಮಾಡಿ. ಆದಷ್ಟು ಹೋಮ್ವರ್ಕ್ ನೀವು ನೋಡಿದರೆ ಇಲ್ಲಿರುವಂಥ ಒಂದೊಂದು ಲೆಕ್ಕನೂ ಡಿಫ್ರೆಂಟ್ ಆಗಿದ್ದಾವೆ. ಕೆಲವೊಂದನ್ನು ನೀವು ಟ್ರೈ ಮಾಡ್ಬೋದು. ಈಗ ನಾನು ಹೇಳಿದಂಥ ಲೆಕ್ಕ ಇಲ್ಲಿ ಇದೆಯಲ್ಲ, ಅದೇ ಥರ ಲೆಕ್ಕ ಇದೆ. ಫೈಂಡ್ ದ ಸಮ್ ಆಫ್ ಫಸ್ಟ್ 15 ಮಲ್ಟಿಪಲ್ಸ್ ಆಫ್ 8 ಅಂತಿದೆ. ನೆಕ್ಸ್ಟು ಸಮ್ ಆಫ್ ಫಸ್ಟ್ 40 ಪಾಸಿಟಿವ್ ಇಂಟಿಜರ್ ಡಿವಿಸಿಬಲ್ ಬೈ 6 ಅಂತಿದೆ. ನೋಡಿ, ಈ ಥರದ ಲೆಕ್ಕಗಳು ಇದಾವೆ ಇಲ್ಲಿ. ನೀವು ನೋಡಿದ್ರೆ ಸಿಗುತ್ತೆ, ಗೊತ್ತಾಗುತ್ತೆ. ಪಾಸ್ ಮಾಡಿ ನೋಡಿ. ಹೋಮ್ವರ್ಕ್ಗೂ ಇದನ್ನು ಕೊಡ್ತೀನಿ, ನಾನು ಪ್ರಾಕ್ಟೀಸ್ ಮಾಡ್ಬೋದು. ಸರಿನಾ? ಇಲ್ಲಿ ಇಂಥದ್ದೇ ಲೆಕ್ಕ ಹೀಗೆ ಬರುತ್ತೆ ಅಂತ ಹೇಳಕ್ ಬರೋದಿಲ್ಲ. ಟ್ವಿಸ್ಟ್ ಆಗಿನೂ ಇರ್ಬೋದು, ವಿಚಿತ್ರವಾಗಿ ಅಂತಲೂ ಇರ್ಬೋದು. ಸೊ ಆದ್ದರಿಂದ ಸ್ವಲ್ಪ ಕಷ್ಟಕರವಾದ ಲೆಕ್ಕ ಇದು. ಕೆಲವ್ರು ಗೊತ್ತಾಗುತ್ತೆ, ಕೆಲವ್ರು ಗೊತ್ತಾಗೋದಿಲ್ಲ. ಎಷ್ಟು ಗೊತ್ತಾಯ್ತೋ ಅಷ್ಟನ್ನು ಪ್ರಾಕ್ಟೀಸ್ ಮಾಡಿ. ಸೊ ಇವಿಷ್ಟು AP ಪಾಠದಲ್ಲಿರುವಂಥ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್. ಥ್ಯಾಂಕ್ ಯು.